ಹಲೋ ಹಾಯ್, ನಾನಿವತ್ತು ಟೊಮೆಟೊ ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸೇಮು ಈ ಮದುವೆ ಮನೇಲಿ ಬರುತ್ತಲ್ಲ ಅದೇ ಥರ ಆಗುತ್ತೆ. ನಾನೇ ಮನೆಯಲ್ಲಿ ಪುಡಿ ಮಾಡಿಕೊಂಡು ಮಾಡೋದು. ಯಾವಾಗಲೂ ತುಂಬ ಟೇಸ್ಟ್ ಇರುತ್ತೆ. ಪುಡಿ ಮಾಡೋದು ಇನ್ನೊಂದು ಸರ್ತಿ ತೋರಿಸ್ತೀನಿ. ಸಾಂಬಾರು ಪುಡಿ, ರಸಮ್ ಪುಡಿ ಎರಡೂ ತೋರಿಸ್ಬೇಕಂತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ವೈಟ್ ರೈಸ್ ಜೊತೆಗೆ ಇನ್ನೇನು ಸೈಡಿಗೆ ಪಲ್ಯ ಇಟ್ಬಿಟ್ರಂತೂ ಎಷ್ಟು ಬೇಕಾದರೂ ಊಟ ಮಾಡ್ಬೋದು. ಹಾಗೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ. ನೋಡಿ ಒಂದು ಸರ್ತಿ ನೀವು ಮಾಡಿ ನೋಡಿ. ನಮ್ಮದು ಕುಂದಾಪುರ ಉಡುಪಿ ಸ್ಟೈಲಲ್ಲಿ ಇದೇ ಥರ ಮಾಡ್ತಾರೆ. ನಾನು ಸಹ ಅದೇ ಥರ ಮಾಡ್ತೀನಿ ನೋಡಿ. ಮೊದಲಿಗೆ ಏನು ಮಾಡಿದ್ದೀನಿ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ತೊಗರಿಬೇಳೆ ಎರಡೂ ನೀಟಾಗಿ ತೊಳ್ಕೊಂಡು ಸ್ಟವ್ ಮೇಲೆ ಇಟ್ಟಿದ್ದೆ. ಅದಕ್ಕೆ ಒಂದು ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ, ನೀರು ಮೆತ್ತಗಾಗುತ್ತೆ ಅದಕ್ಕೋಸ್ಕರ. ಆಮೇಲೆ ಇದು ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ಬಿಡ್ತೀನಿ. ಟೊಮೆಟೊ ನಾ 3 ಟೊಮೆಟೊ ಹಾಕಿದ್ದೀನಿ. ಈ ಥರ ಕಟ್ ಮಾಡಿ 2 ಭಾಗ ಮಾಡಿ ಹಾಕ್ಬಿಡ್ತೀನಿ. ಈ ಥರನೇ ಈಸಿ ಅಂತ ಈ ಥರ ಮಾಡ್ತೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ತಿಂದು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಮುಚ್ಚಿ ಇಟ್ಬಿಟ್ಟೆ. ಇವಾಗ ಒಂದು 3 ಸೀಟಿ ಹಾಕ್ತೀನಿ. ಆಯಿತು ನೋಡಿ, ಫುಲ್ಲು ಬೆಂದು ಹೋಗಿದೆ. ಇವಾಗ ಏನಂದರೆ ಇದೆಲ್ಲ ತಣ್ಣಗಾದ್ಮೇಲೆ ಈ ಸಿಪ್ಪೆ ಎಲ್ಲ ತೆಗಿಬೇಕು. ಟೊಮೆಟೊ ಸಿಪ್ಪೆನೂ ಅಷ್ಟು ಒಳ್ಳೆಯದಲ್ಲ. ನೀವು ಹಾಗೆ ಹಚ್ಚಿ ಹಾಕಿಬಿಟ್ರೆ ಅದನ್ನು ತೆಗಿಯೋಕ್ಕಾಗಲ್ಲ. ಅದಕ್ಕೆ ನಾನು ಅರ್ಧ ಮಾಡಿ ಹಾಕಿಬಿಡ್ತೀನಿ. ಇಲ್ಲ ಅಂದರೆ ಒಂದು ಹೋಲ್ ಸ್ಪೂನಲ್ಲಿ ಹಿಂಗೆ ಇದು ಮಾಡಿಬಿಟ್ಟು ಹಾಕಿದ್ರು ಚೆನ್ನಾಗಿ ಮೆತ್ತಗಾಗುತ್ತೆ. ಎಲ್ಲ ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ ನಾನು. ಅದು ಅಷ್ಟು ಒಳ್ಳೆಯದಲ್ಲ. ಇವಾಗ ನೋಡಿ ಎಲ್ಲ ಸಿಪ್ಪೆ ಹೋಯ್ತು, ನೀಟಾಯಿತು. ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ನಾನು ಏನು ಮಾಡ್ತೀನಿ, ಮೇಲ್ಗಡೆ ನೀರೆಲ್ಲ ಇತ್ತಲ್ಲ ಅದನ್ನೆಲ್ಲ ಹೀಗೆ ಒಂದು ಪಾತ್ರೆಗೆ ತೊಗೊಂಡು ಹಾಕ್ತೀನಿ. ಆಮೇಲೆ ಫುಲ್ಲು ತಣ್ಣಗಾದ ತಕ್ಷಣ ಮಿಕ್ಸಿಯಲ್ಲಿ 1 ರೌಂಡ್ ತಿರ್ಸಿದ್ರೆ ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇವಾಗ ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಜೀರಿಗೆ, ಸಾಸಿವೆ, ಇಂಗು, ಕರಿಬೇವು, ಶುಂಠಿ ಹಚ್ಚಿದ್ದು, ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಪಟ ಅಂತ ಇರುತ್ತೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ನೋಡಿ ಚಟಪಟ ಅನ್ನತ್ತೆ, ಎಲ್ಲ ಒಟ್ಟು ತುಂಬ ಗಮ್ಮಂತ ಇರುತ್ತೆ. ಇವಾಗಲೇ ಸ್ಮೆಲ್ ನೋಡಿದರೆ ತಿನ್ನಬೇಕು, ಅಷ್ಟು ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗಾಯ್ತಂತ ಒಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ಸಬ್ಸ್ಕ್ರೈಬು, ಲೈಕು, ಶೇರು ಎಲ್ಲ ಮಾಡಿ. ಹಾಗೆ ಒಂದು ಕಮೆಂಟ್ಸ್ ಹಾಕಿ ನೋಡಿ. ಅದನ್ನ ಹದ ಮಾಡ್ತೀನಿ. ನನಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಅದು 1 ರೌಂಡ್ ರುಬ್ಕೊಂಡಿದ್ದೀನಿ. ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು, ಒಂದು ಸ್ವಲ್ಪ ಚಿರೆ ಬೆಲ್ಲ, ಆಮೇಲೆ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಟೊಮೆಟೊ ಅಷ್ಟು ಹುಳಿ ಇರಲ್ಲ. ನೋಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಒಂದು ಹದ ಬಂತು. ಹಾಗೆ ಚೆನ್ನಾಗಿ ಕುದೀತಾ ಇರುತ್ತೆ. ಇವಾಗಲೇ ಗಮ್ಮನ್ನತ್ತೆ. ರಸಮ್ ಅಂದರೆ ಸೇಮ್ ಮದುವೆ ಮನೆ ಥರನೇ ಇರುತ್ತೆ. ಅದು ಇವಾಗಲೇ ಪುಡಿ ಹಾಕಬಾರ್ದು. ಸ್ವಲ್ಪ ಕುದೀತಾ ಬರುವಾಗ ನಾವು ಮನೇಲಿ ಮಾಡ್ಕೊಂಡಿರಿದ್ದೀವಿ ಪುಡಿ. ಅದು ಒಂದಿನ ತೋರಿಸ್ತೀನಿ. ಇನ್ನು ನೋಡಿ, ಇದು 1 ಚಮಚ 2 ಚಮಚ ಹಾಕ್ತೀನಿ ಅಷ್ಟೇ. ಇವಾಗ ಲಾಸ್ಟಲ್ಲಿ 1-2 ಕುದಿ ಬರೆಸ್ಬಿಟ್ಟು, ತುಂಬ ಕುದಿಸಿದರೆ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ರಸಮ್ ಈ ಥರ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಇಷ್ಟು ಲಾಸ್ಟಲ್ಲಿ ಎಲ್ಲ ಕುದ್ದಿದ ತಕ್ಷಣ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಇದ್ದು ನೋಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕಿ ಮುಚ್ಚಿಬಿಟ್ಟಿದ್ದೀನಿ. ನೋಡಿ ರಸಮ್, ಎಮ್ಮಿ ರಸಮ್ಮು ಊಟ ಮಾಡ್ಬೋದು ಎಷ್ಟು ಚೆನ್ನಾಗಿ. ಹಾಗೆ ನನಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.